Yes. So, in today's class, let us continue with the next topic from the amines chapter. So, ನಿನ್ನೆ ಕ್ಲಾಸಲ್ಲಿ ನಾವು what introduction about amines ಅನ್ನ ಸ್ಟಡಿ ಮಾಡಿದ್ವಿ ಅಂಡ್ ಆಲ್ಸೋ ದ ಕ್ಲಾಸಿಫಿಕೇಶನ್ ಆಫ್ ಅಮೈನ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ ಅಂಡ್ ನೆಕ್ಸ್ಟ್ yeah. So, and next we'll discuss about primary amines under classification primary amines, so secondary amines and tertiary amines ಬಗ್ಗೆ ನಾವು ತಿಳ್ಕೊಂಡ್ವಿ. So then and also we discussed about the structure of amines ಯಾವ ರೀತಿ ಇರುತ್ತೆ ಮತ್ತೆ nomenclature of amines ಯಾವ ರೀತಿ ಮಾಡ್ತೀವಿ ಇನ್ ಕಾಮನ್ ನೇಮ್ ಮತ್ತೆ IUPAC ನೇಮ್ ಅಂತ ತಿಳ್ಕೊಂಡ್ವಿ. Okay, so ಈಗ next let us move on to the next topic, that is preparation of primary amines. Preparation of what? Primary amines from nitro compounds. ಸಿ ನೈಟ್ರೋ ಕಾಂಪೌಂಡ್ಸ್ ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಪ್ರೈಮರಿ ಅಮೈನ್ಸ್ ಅನ್ನ ಪ್ರಿಪೇರ್ ಮಾಡ್ಬೋದು ಅಂತ. ಸಿ ಪ್ರೈಮರಿ ಅಮೈನ್ಸ್ ಆರ್ ನಥಿಂಗ್ ಬಟ್ ವಾಟ್ RNH2 ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಕರೆಕ್ಟಾ? ಸೊ ಪ್ರೈಮರಿ ಅಮೈನ್ಸ್ ಆರ್ ನಥಿಂಗ್ ಬಟ್ ವಾಟ್ RNH2. ಸಿ ವೇರ್ R is equals to ಆಲ್ಕೈಲ್ ಗ್ರೂಪ್ ಇರುತ್ತೆ ಅಥವಾ ಅರೈಲ್ ಗ್ರೂಪ್ ಇರುತ್ತೆ. ಸೊ ಇಲ್ಲಿ ನಾವು ಯೂಶುವಲಿ ನೈಟ್ರೋ ಕಾಂಪೌಂಡ್ಸ್ ಆರೋಮ್ಯಾಟಿಕ್ ನೈಟ್ರೋ ಕಾಂಪೌಂಡ್ಸ್ ಅನ್ನ ಯೂಸ್ ಮಾಡಿಕೊಂಡು ಪ್ರಿಪೇರ್ ಮಾಡೋದ್ರಿಂದ ಸಿ ಹಿಯರ್ ವಿಲ್ ಬಿ ಹ್ಯಾವಿಂಗ್ ದ ರಿಯಾಕ್ಟೆಂಟ್ ಇಸ್ ನೈಟ್ರೋಬೆನ್ಸಿನ್. ಸೊ ಫಸ್ಟ್ ರಿಯಾಕ್ಷನ್ ಅಲ್ಲಿ ನೀವು ನೋಡ್ಬೋದು ನೈಟ್ರೋಬೆನ್ಸಿನ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಏನಿದೆ ದ ರಿಯಾಕ್ಷನ್. ಸೊ ಅದು ರಿಯಾಕ್ಷನ್ ಆದಾಗ so when nitro compounds are reduced to the amines, primary amines by passing hydrogen gas. See H2 hydrogen gas ಅನ್ನ nitrobenzene ಗೆ ಪಾಸ್ ಮಾಡ್ತೀವಿ in the presence of palladium catalyst, finely divided palladium catalyst presence ಅಥವಾ instead of palladium we can use nickel catalyst ಅನ್ನು ಸಹ ಯೂಸ್ ಮಾಡಬಹುದು. Okay, so in the presence of palladium catalyst ಅಥವಾ nickel catalyst we can prepare what and also we can use platinum. Okay, ಸೊ ಪೆಲೇಡಿಯಂ ಇರ್ಬೋದು, ನಿಕ್ಕಲ್ ಇರ್ಬೋದು ಅಥವಾ ಪ್ಲಾಟಿನಮ್ ಕೆಟಲಿಸ್ಟ್ ಅನ್ನು ಸಹ ನಾವು ಯೂಸ್ ಮಾಡ್ಬೋದು ಫಾರ್ ದ ಪ್ರಿಪರೇಷನ್ ಆಫ್ ಪ್ರೈಮರಿ ಅಮೈನ್ಸ್. See, primary amines are nothing but NH2 group is attached to the first carbon. So first carbon ಗೆ NH2 group attach ಆಗಿರೋದ್ರಿಂದ we call it as primary amine ಅಂತ ಹೇಳ್ತೀವಿ. So this product is nothing but aryl amine ಅಂತ ಹೇಳ್ತೀವಿ, commonly called as aniline ಅಂತ ನಾವು consider ಮಾಡ್ತೀವಿ. Okay, so common name is aryl amine, that is benzyl amine. So commonly called as aniline. Okay, when nitrobenzene is for nitrobenzene, when we pass hydrogen gas into the nitrobenzene in the presence of nickel, platinum ಅಥವಾ palladium catalyst, in the presence of the solvent ethanol presence ಅಲ್ಲಿ ನಾವು ರಿಯಾಕ್ಷನ್ ಮಾಡಿದಾಗ we are going to get the product what aniline ನಮಗೆ ಪ್ರಾಡಕ್ಟ್ ಸಿಗುತ್ತೆ. ಓಕೆ, ದೆನ್ ಅದೇ ರೀತಿ ಇನ್ನೂ ಒಂದು ಎಕ್ಸಾಂಪಲ್ ನ ತಗೊಂಡಾಗ ಸೊ ದಟ್ ಈಸ್ nitro compounds can also, so this is also this reactant molecule also nitrobenzene, no? So when nitro compounds can also be reduced to the amines, so nitrobenzene ಸಹ ಇಲ್ಲಿ NO2 group NH2 ಆಗಿ reduce ಆಗಬೇಕು ಅಂತ ಅಂದ್ರೆ suitable reagents are required. See, when we add the reducing agents such as tin, SN is what tin ಅಂತ represent ಮಾಡ್ತೀವಿ, ಟಿನ್ ಪ್ಲಸ್ HCl ನ ಆಡ್ ಮಾಡಿದ್ರೆ ವೇರ್ HCl ಇಸ್ ಕಾನ್ಸಂಟ್ರೇಟೆಡ್ HCl ಅಥವಾ ಐರನ್ ಪ್ಲಸ್ HCl ಕಾಂಬಿನೇಷನ್ ಅನ್ನ ಆಡ್ ಮಾಡಿದಾಗ ನಮಗೆ ಏನು ಪ್ರಾಡಕ್ಟ್ ಬರುತ್ತೆ, ದಟ್ ಈಸ್ ಬೆನ್ಸಿನ್ ರಿಂಗ್ಗೆ NO2 ಅಟ್ಯಾಚ್ ಆಗಿರುವಂಥದ್ದು NH2 ಆಗಿ ನಮಗೆ ರೆಡ್ಯೂಸ್ ಆಗುತ್ತೆ. ಸೊ ಅದನ್ನ ವಿ ಕಾಲ್ ಇಟ್ ಆಸ್ ದಟ್ ಈಸ್ ದ ಪ್ರಿಪರೇಷನ್ ಆಫ್ ಅಮೈನ್ಸ್ ಫ್ರಮ್ ದ ನೈಟ್ರೋ ಕಾಂಪೌಂಡ್ಸ್. ಓಕೆ, ಸೊ ಈ ರೀತಿ ನಾವು ಕನ್ಸಿಡರ್ ಮಾಡ್ತೀವಿ ರಿಯಾಕ್ಷನ್. ಸೊ ಈ ರೀತಿ ರಿಯಾಕ್ಷನ್ ಆಗುವಾಗ ನಮಗೆ 2 moles of water liberation primary amines by using nitrobenzene or nitro compound ಅಂತ ಹೇಳ್ತೀವಿ, and it is also aniline ಪ್ರಾಡಕ್ಟ್ ನಮಗೆ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ರಿಯಾಕ್ಷನ್ ವಿಲ್ ಬಿ ಹ್ಯಾವಿಂಗ್ ಅಮೋನೋಲಿಸಿಸ್. ಓಕೆ, ಸೊ ಈಗ ಲೆಟ್ ಅಸ್ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಅಮೋನೋಲಿಸಿಸ್. ಏನು ಅಮೋನೋಲಿಸಿಸ್ ಅಂತ ಅಂದರೆ, ಸಿ ಅಮೋನೋಲಿಸಿಸ್ ಈಸ್ ಡಿಫೈನ್ಡ್ ಆಸ್ ದ ಪ್ರೋಸೆಸ್ ಆಫ್ ಅಮೋನೋಲಿಸಿಸ್ ಅಂತ ಅಂದರೆ ದ ಪ್ರೋಸೆಸ್ ಆಫ್ ಕ್ಲೀವೇಜ್ ಆಫ್ CX bond, the process of cleavage of CX bond of haloalkane ಅಲ್ಲಿ
ಸೊ ದ ಪ್ರೋಸೆಸ್ ಆಫ್ ಕ್ಲೀವೇಜ್ ಆಫ್ ವಾಟ್ CX ಬಾಂಡ್ನ ಕ್ಲೀವೇಜ್ ಮಾಡ್ತೀವಿ ಬೈ ಅಮೋನಿಯಾ. ಬೈ ಅಮೋನಿಯಾ. The process of cleavage of CX bond of allo-alkane by ammonia is called ammonolysis. ಸೊ ಅದನ್ನ ಏನಂತ ಹೇಳ್ತೀವಿ? ಅಮೋನೋಲಿಸಿಸ್ ಅಂತ ಹೇಳ್ತೀವಿ. ಅಮೋನೋಲಿಸಿಸ್. Okay, so the process of cleavage of CX bond of allo-alkane by ammonia is called as what? Ammonolysis anta ಹೇಳ್ತೀವಿ. This reaction is carried out in a sealed vessel. Okay, carried out in a sealed vessel. ಒಂದು sealed vessel ಅಲ್ಲಿ ರಿಯಾಕ್ಷನ್ ಕ್ಯಾರಿಡ್ ಔಟ್ ಆಗುತ್ತೆ. So that this reaction is called as a ammonolysis anta ಹೇಳ್ತೀವಿ. Okay, so at the sealed vessel at 373 Kelvin temperature, 373 Kelvin temperature under ಅಲ್ಲಿ carried out ಆಗುತ್ತೆ. So ಈಗ I'll write the reaction for this. So then what is ammonolysis? Yes. So then ಹಾಗಿದ್ರೆ ಏನು ಅಮೋನೋಲಿಸಿಸ್ ಅಂದ್ರೆ? ಸಿ ಪ್ರೈಮರಿ ಅಮೈನ್ ದಟ್ ಈಸ್ RNH2 ನಾನು I'll treat with the RH ಆಲ್ಕೈಲ್ ಹ್ಯಾಲೈಡ್ ಜೊತೆ ಟ್ರೀಟ್ ಮಾಡ್ತೀವಿ. ಓಕೆ, ಸೊ ಆಗೇನಾಗುತ್ತೆ, one of the hydrogen atom in NH2 is combined with the halogen group and it will remove as a HX, and this hydrogen atom is replaced with what? R ಜೊತೆ replace ಆದಾಗ so we'll be getting what? RNH ಮತ್ತೆ R ಅಟ್ಯಾಚ್ ಆಗುತ್ತೆ. RNH ಮತ್ತೆ R ಅಟ್ಯಾಚ್ ಆಗುತ್ತೆ. ಸೊ ಈಗ ಇದು ಪ್ರೈಮರಿ ಅಮೈನ್ ಇರೋದು. ಪ್ರೈಮರಿ ಅಮೈನ್ is going to convert into secondary amine. ಓಕೆ, ಪ್ರೈಮರಿ ಅಮೈನ್ ಏನು ಕನ್ವರ್ಟ್ ಆಗುತ್ತೆ? ಸೆಕೆಂಡರಿ ಅಮೈನ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಅಗೈನ್ ಸೆಕೆಂಡರಿ ಅಮೈನ್ RX ಜೊತೆ ಕಂಬೈನ್ ಆದ್ರೆ ನೋಡಿ ಮತ್ತೆ ಈ ಹೈಡ್ರೋಜನ್ ಆಟಮು X ಮೈನಸ್ HX ಆಗಿ ರಿಮೂವ್ ಆಗುತ್ತೆ. ದಿಸ್ R is going to combine with the nitrogen so that will be getting RNR ಮತ್ತೆ R ಬಂದು ಅಟ್ಯಾಚ್ ಆಗುತ್ತೆ. ಓಕೆ, ದಿಸ್ ಇಸ್ ಟರ್ಷಿಯರಿ ಅಮೈನ್. ಸೊ ಏನಿದು? ಟರ್ಷಿಯರಿ ಅಮೈನ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ ಮತ್ತೆ ಆಲ್ಕೈಲ್ ಹ್ಯಾಲೈಡು RX ಅಂತ ಇದೆ. ಮತ್ತೆ ನಾವು ಅದನ್ನ ಅಗೈನ್ ಇಫ್ ಯು ಟ್ರೀಟ್ ವಿತ್ ಅ ಟರ್ಷಿಯರಿ ಅಮೈನು, ಸೊ ಏನಾಗುತ್ತೆ ಇಲ್ಲಿ ಅಗೈನ್ R ಬಂದು ಇಲ್ಲಿ ಕಂಬೈನ್ ಆದ್ರೆ ನನ್ ಆಫ್ ದ ಹೈಡ್ರೋಜನ್ ಆಟಮ್ಸ್ ಆರ್ ದೇರ್ ಇನ್ ಟರ್ಷಿಯರಿ ಅಮೈನ್. ಸೊ ಟರ್ಷಿಯರಿ ಅಮೈನ್ ಅಲ್ಲಿ ಯಾವುದೇ ರೀತಿ ಹೈಡ್ರೋಜನ್ ಆಟಮ್ ಇಲ್ಲದೆ ಇರೋದ್ರಿಂದ ವಿ ಕೆನಾಟ್ ರಿಪ್ಲೇಸ್ R ಗ್ರೂಪ್ ವಿತ್ R ಅಥವಾ X ಗ್ರೂಪ್ ವಿತ್ R, so that ನಮಗೆ ಪ್ರಾಡಕ್ಟ್ ಏನ್ ಬರುತ್ತೆ? R4. ಓಕೆ, R4 ಬರುತ್ತೆ, N ಪ್ಲಸ್ ಬರುತ್ತೆ, X ಮೈನಸ್ ಬರುತ್ತೆ. ಓಕೆ, R4 N ಪ್ಲಸ್ ಮತ್ತೆ X ಮೈನಸ್ ಬರುತ್ತೆ. ಸೊ ದಿಸ್ ಇಸ್ ಕ್ವಾರ್ಟರ್ನರಿ ಅಮೋನಿಯಂ ಸಾಲ್ಟ್. ಓಕೆ, ಕ್ವಾರ್ಟರ್ನರಿ ಅಮೋನಿಯಂ ಸಾಲ್ಟ್ ಅಂತ ಹೇಳ್ತೀವಿ. ಕ್ವಾರ್ಟರ್ನರಿ ಅಮೋನಿಯಂ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ. ಸೊ ದಿಸ್ ಇಸ್ ದ ಫೈನಲ್ ಪ್ರಾಡಕ್ಟ್. ಸೊ ಅಮೋನೋಲಿಸಿಸ್ ಅಂದ್ರೆ ನೋಡಿ ಇಲ್ಲಿ ಯಾವ ಬಾಂಡ್ ನಮಗೆ ಕ್ಲೀವ್ ಆಗ್ತಾ ಇದೆ ಅಂತ ಅಂದ್ರೆ NH2 ಅಲ್ಲಿರುವಂತ RX ಬಾಂಡ್. ಸೊ ಇಲ್ಲಿ ಆಲ್ಕೈಲ್ ಹ್ಯಾಲೈಡ್ ಮಧ್ಯೆ ಬಾಂಡ್ ಕ್ಲೀವ್ ಆಗಿ R ಗ್ರೂಪ್ ಹೋಗ್ಬಿಟ್ಟು ನೈಟ್ರೋಜನ್ ಹತ್ರ ಅಟ್ಯಾಚ್ ಆಗ್ತಿದೆ. X ಹೈಡ್ರೋಜನ್ ಆಟಮ್ ಜೊತೆ ಕಂಬೈನ್ ಆಗಿ ಹೈಡ್ರೋಜನ್ ಹ್ಯಾಲೈಡ್ ರಿಮೂವ್ ಆಗ್ತಾ ಇದೆ ವಿತ್ ದ ಫಾರ್ಮೇಶನ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಮೈನ್ಸ್. ಸೊ ಈಗ ನೀವು R ಪ್ಲೇಸ್ ಅಲ್ಲಿ ಯು ಕ್ಯಾನ್ ಟೇಕ್ ಎನಿ ಆಫ್ ದ ಎಕ್ಸಾಂಪಲ್ಸ್. ಲೈಕ್ R ಪ್ಲೇಸ್ ಅಲ್ಲಿ CH3 ನ ಬರೆದ್ರೆ ಮಿಥೈಲ್ ಅಮೈನ್ ಆಗುತ್ತೆ. ಸೊ ಒಂದು ಈಚ್ ಮಿಥೈಲ್ ಅಮೈನ್ ಅಲ್ಲಿ ನೀವು ಇಫ್ ಯು ರೀಪ್ಲೇಸ್ ಹೈಡ್ರೋಜನ್ ಆಟಮ್ಸ್ ಅನ್ನ ನೀವು ರೀಪ್ಲೇಸ್ ಮಾಡ್ದಂಗೆಲ್ಲ ಏನಾಗುತ್ತೆ? ಆನ್ಸರು ಡಿಫ್ರೆಂಟ್ ಲೈಕ್ ಹೈಯರ್ ಅಮೈನ್ಸ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಅಬೌಟ್ ದ ಅಮೋನೋಲಿಸಿಸ್. Yes, next we'll move on to the next topic. ನೋಡಿ, here we have the equation. So ಒಂದು ಎಕ್ಸಾಂಪಲ್ ನ ತಗೊಂಡಿದ್ದೀನಿ ನಾನಿಲ್ಲಿ, ಮಿಥೈಲ್ ಬ್ರೋಮೈಡ್. ಓಕೆ, ಮಿಥೈಲ್ ಬ್ರೋಮೈಡ್. ಸೊ ಮಿಥೈಲ್ ಬ್ರೋಮೈಡ್ ಅನ್ನ NH3 ಜೊತೆ ರಿಯಾಕ್ಷನ್ ಮಾಡಿದ್ರೆ, ಆಲ್ಕೋಹಾಲಿಕ್ ಅಮೋನಿಯಾ ಜೊತೆ ನಾನು ರಿಯಾಕ್ಷನ್ ಮಾಡಿದಾಗ so I'll be getting what? So in NH3 ಅಲ್ಲಿ one hydrogen atom is replaced with a one hydrogen atom is combined with a Br and it will remove as a minus HBr ಆಗಿ remove ಆಗುತ್ತೆ. Okay, it will remove as what? Yeah, it is going to remove as a HBr ಆಗಿ remove ಆಗುತ್ತೆ.
ಎಚ್ ಬಿ ಆರ್ ಆಗಿ ಹೈಡ್ರೋಜನ್ ಬ್ರೋಮೈಡು ಆಚೆ ಬರುತ್ತೆ. ದೆನ್ ಅಗೈನ್ ಮೀಥೈಲ್ ಅಮೈನ್ ಏನಿದೆ CH3NH2 ಜೊತೆ ಆಲ್ಕೈಲ್ ಬ್ರೋಮೈಡ್ ಅನ್ನ ಟ್ರೀಟ್ ಮಾಡಿದ್ರೆ, CH3Br ಜೊತೆ ನಾವು ಟ್ರೀಟ್ ಮಾಡಿದ್ರೆ, ಸೊ ನಮಗೆ ಇಲ್ಲಿ ಅಗೈನ್ ಏನಾಗುತ್ತೆ, NH2 ಅಲ್ಲಿ ಒನ್ ಹೈಡ್ರೋಜನ್ ಆಟಮ್ ಇಸ್ ಕಂಬೈನ್ ವಿತ್ ದ Br minus HBr ಆಚೆ ಬಂದು this CH3 is replaced with the one hydrogen atom which is present in the NH2. Okay, so that we'll be getting CH3NHCH3. Okay, or we can write CH3 twice ಮತ್ತೆ NH ಬರುತ್ತೆ, which is called as dimethyl amine. So dimethyl amine plus HBr, dimethyl amine ಮತ್ತೆ HBr ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ದೆನ್ ಮತ್ತೆ ಡೈಮಿಥೈಲ್ ಅಮೈನ್ ಏನಿದೆ, ಡೈಮಿಥೈಲ್ ಅಮೈನ್ when it is treated with the methyl bromide, dimethyl amine is treated with what, methyl bromide. So product again ಏನಾಗುತ್ತೆ, the one hydrogen atom which is present in the amine, it is going to replaced by R group, R group ಇಂದ replace ಆಗುತ್ತೆ. ಸೊ replace ಆದ್ಮೇಲೆ ನಮಗೆ CH3 3 ಟರ್ಮ್ಸ್ ಆಗುತ್ತೆ, ಬಿಕಾಸ್ ಆಲ್ರೆಡಿ ಇಲ್ಲಿ 2 ಇದೆ and one more CH3 will replaced by H ಆಗುತ್ತೆ. ಸೊ ದಟ್ ವಿಲ್ ಬಿ ಗೆಟಿಂಗ್ CH3 tries N plus HBr ನಮಗೆ ಪ್ರಾಡಕ್ಟ್ ಸಿಗುತ್ತೆ. ಸೊ ವಿ ಕಾಲ್ ಇಟ್ ಅಸ್ ಟ್ರೈಮಿಥೈಲ್ ಅಮೈನ್ ಅಂತ ಹೇಳ್ತೀವಿ. ಓಕೆ, ದ ಪ್ರಾಡಕ್ಟ್ ಇಸ್ ಟ್ರೈಮಿಥೈಲ್ ಅಮೈನ್. ಸೊ ಮತ್ತೆ ನಮಗೆ ಅಗೈನ್ ಟ್ರೈಮಿಥೈಲ್ ಅಮೈನ್ ಅನ್ನ ವೆನ್ ವಿ ಟ್ರೀಟ್ ವಿತ್ ಮಿಥೈಲ್ ಬ್ರೋಮೈಡ್, ಮಿಥೈಲ್ ಬ್ರೋಮೈಡ್ ಜೊತೆ ನಾವು ಟ್ರೀಟ್ ಮಾಡಿದ್ರೆ, ಸೊ ವಿಲ್ ಬಿ ಗೆಟಿಂಗ್ ದ ಪ್ರಾಡಕ್ಟ್ CH3 4 ಟೈಮ್ಸ್ N plus Br minus. Okay, so like that means a quaternary ammonium salt form ಆಗುತ್ತೆ. So we can also call it as tetra methyl ammonium bromide ಅಂತ ಹೇಳ್ತೀವಿ. Okay, tetra methyl ammonium bromide. So this is the final product we'll get when we treat alkyl halide with the alkyl amine. Okay, so ಇಲ್ಲಿ the cleavage of CX will takes place, CX bond will takes place. ಮತ್ತೆ ಕಾರ್ಬನ್ ಮತ್ತೆ ಹ್ಯಾಲೋಜನ್ ಮಧ್ಯೆ ಇರುವಂತ ಬಾಂಡ್ ಬ್ರೇಕ್ ಆಗ್ಬಿಟ್ಟು, ಸೊ ದ ಆಲ್ಕೈಲ್ ಗ್ರೂಪ್ ಇಸ್ ರಿಪ್ಲೇಸ್ಡ್ ವಿತ್ ಅ ಹೈಡ್ರೋಜನ್ ಆಟಮ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಅಮೈನ್, ದೆನ್ ಇಟ್ ಇಸ್ ಗೋಯಿಂಗ್ ಟು ರಿಮೂವ್ ಆಸ್ ಎ ಹೈಡ್ರೋಜನ್ ಹ್ಯಾಲೈಡ್ is going to remove as a byproduct. Then after this, next we'll move on to the next question. Okay, next topic ಹೋಗೋಣ. See, ಅಮೋನೋಲಿಸಿಸ್ ಆದ್ಮೇಲೆ, ಸೊ so ಈಗ how many moles of alkyl halide is required? So that is how many moles, one simple question, no? How many moles of alkyl halide is required? How many moles of alkyl halide is required for primary, secondary ಮತ್ತೆ tertiary amines to form quaternary ammonium salt, ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈಗ ಎಷ್ಟು ಮೋಲ್ಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ RX ನಮಗೆ ಬೇಕಾಗುತ್ತೆ ಟು ಫಾರ್ಮ್ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಅಂತ ನೋಡಿ. ಇಲ್ಲಿ ನಮಗೆ ಪ್ರೈಮರಿ ಅಮೈನು ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಆಗಿ ಕನ್ವರ್ಟ್ ಆಗೋದಕ್ಕೆ ವಿ ನೀಡ್ 3 moles ಆಫ್ RX, ಕರೆಕ್ಟಾ? ಬಿಕಾಸ್ ಪ್ರೈಮರಿ ಅಮೈನ್ಗೆ RX ಆ್ಯಡ್ ಮಾಡಿದಾಗ ಸೆಕೆಂಡರಿ ಆಗುತ್ತೆ, ಸೆಕೆಂಡರಿಗೆ RX ಆ್ಯಡ್ ಮಾಡಿದಾಗ ಟರ್ಷಿಯರಿ ಆಗುತ್ತೆ, ಟರ್ಷಿಯರಿಗೆ RX ಆ್ಯಡ್ ಮಾಡಿದಾಗ ನಮಗೆ ಕ್ವಾಟರ್ನರಿ ಆಗುತ್ತೆ. ಓಕೆ, ಕ್ವಾಟರ್ನರಿ ಅಂತ ಬರಿತೀನಿ ಇಲ್ಲಿ, ಕ್ವಾಟರ್ನರಿ. ಓಕೆನಾ? ಸೊ ಅದೇ ರೀತಿ ಈಗ ಪ್ರೈಮರಿ ಟು ಟರ್ಷಿಯರಿ ಕನ್ವರ್ಟ್ ಆಗಬೇಕು ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ RX ಇಸ್ ರಿಕ್ವೈರ್ಡ್ ಇಸ್ ವಾಟ್, 3 moles ಆಫ್ RX ಬೇಕಾಗುತ್ತೆ. ಅದೇ ರೀತಿ ಸೆಕೆಂಡರಿ ಅಮೈನು ಕ್ವಾಟರ್ನರಿ ಅಮೋನಿಯಂ ಆಗಿ ಕನ್ವರ್ಟ್ ಆಗೋದಕ್ಕೆ ಎಷ್ಟು ಮೋಲ್ ಆಫ್ RX ಬೇಕಾಗುತ್ತೆ? 2 mole ಆಫ್ RX will be needed. Then ಅದೇ ರೀತಿ ಟರ್ಷಿಯರಿ ಅಮೈನ್ ಟು ಕ್ವಾಟರ್ನರಿ ಅಮೈನ್ ಆಗಿ ಕನ್ವರ್ಟ್ ಆಗೋದಕ್ಕೆ ಎಷ್ಟು ಮೋಲ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಇಸ್ ರಿಕ್ವೈರ್ಡ್ ಅಂತ ಹೇಳಿದ್ರೆ 1 mole ಆಫ್ RX ಇಸ್ ರಿಕ್ವೈರ್ಡ್ ಅಂತ ನಾವು ಹೇಳ್ಬೋದು. 1 mole ಆಫ್ ಆಲ್ಕೈಲ್ ಹ್ಯಾಲೈಡ್ ಇಸ್ ರಿಕ್ವೈರ್ಡ್. ಓಕೆ, ಸೊ ಈ ತರ ನಿಮಗೆ ಯು ಮೇ ಗೆಟ್ ಫಾರ್ 1 ಮಾರ್ಕ್ಗೆ ಕೇಳೋ ಚಾನ್ಸಸ್ ಇರುತ್ತೆ ಈ ತರ ಟೈಪ್ ಆಫ್ ಕ್ವಶನ್ಸ್. ನೆಕ್ಸ್ಟ್ ನೋಡೋಣ, ಪ್ರೈಮರಿ ಅಮೈನ್ ಫ್ರಮ್ ಕ್ವಾಟರ್ನರಿ ಅಮೈನ್ ಸಾಲ್ಟ್ ಅನ್ನ ಯಾವ ರೀತಿ ನಾವು ಪ್ರಿಪೇರ್ ಮಾಡ್ಬೋದು.
from preparation of. Next is preparation of primary amine. Preparation of primary amine from quaternary ammonium salt. ಸೊ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಇಂದ ಯಾವ ರೀತಿ ನಾವು ಪ್ರೈಮರಿ ಅಮೈನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಥವಾ ಪ್ರಿಪ್ರೇಷನ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಫಾರ್ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ನಾವು ಲೈಕ್ R plus NH3 X. Okay, so this is quaternary ammonium salt ಅಥವಾ R4 plus NX ಮೈನಸ್ ಅಂತ ನಾವು ತಗೋಬಹುದು. ಸೊ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ನಾವು NaOH ಜೊತೆ ರಿಯಾಕ್ಷನ್ ಮಾಡಿದ್ರೆ ಸೊ ನಮಗೆ ಪ್ರಾಡಕ್ಟ್ ಏನ್ ಬರುತ್ತೆ, RNH2 ಬಂದು ಪ್ಲಸ್ ವಾಟರ್, RNH2 ಪ್ಲಸ್ ವಾಟರ್ ಪ್ಲಸ್ NaX ರಿಮೂವ್ ಆಗುತ್ತೆ. ಓಕೆ, RNH2 ಪ್ಲಸ್ ವಾಟರ್ ಪ್ಲಸ್ NaX is going to remove. So this is called as primary amine ಅಂತ ನಾವು ಹೇಳ್ತೀವಿ. ಓಕೆ, ಸೊ ಈಗ ಫೈನಲ್ ಪ್ರಾಡಕ್ಟ್ ನಮಗೆ ಪ್ರೈಮರಿ ಅಮೈನ್ ಫಾರ್ಮ್ ಆಗಿದೆ. ಸೊ ಈಗ ಇಫ್ ವಿ ಕಮ್ ಟು ದ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಅಂತ ಬಂದಾಗ, ಸಿ ಇಲ್ಲಿ ನಮಗೆ ವಿ ಕ್ಯಾನ್ ಆಲ್ಸೋ ಕನ್ಸಿಡರ್ R4N ಪ್ಲಸ್. ಓಕೆ, R4N ಪ್ಲಸ್ X ಮೈನಸ್. ದಿಸ್ ಇಸ್ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಅಲ್ವಾ. ಸೊ ಈ ಸಾಲ್ಟ್ ಅನ್ನ ನಾನು ಐ ರೈಟ್ ಲೈಕ್ ದಿಸ್. ಸೊ ಈ ತರ ಬರ್ಕೊಂಡಿದ್ದೇನೆ. ಸೊ ದಟ್ ಈಸ್ ನಾನು ಡಿಫ್ರೆಂಟ್ ಆರ್ ಗ್ರೂಪ್ಸ್ ಬದಲು H3 ಅಂತಾನೆ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ R ಪ್ಲಸ್ NH3 X ಮೈನಸ್ R ಪ್ಲಸ್ ನಾಟ್ R ಪ್ಲಸ್ NH3 ಪ್ಲಸ್ X ಮೈನಸ್. ಇದನ್ನ ನಾವು ಬೇಸ್ ಜೊತೆ ರಿಯಾಕ್ಷನ್ ಮಾಡಿದ್ರೆ, NaOH ಜೊತೆ ನಾವು ರಿಯಾಕ್ಷನ್ ಮಾಡಿದ್ರೆ ಸ್ಟ್ರಾಂಗ್ ಬೇಸ್, ಸೊ ವಿಲ್ ಬಿ ಗೆಟಿಂಗ್ ವಾಟ್, RNH2 ಪ್ರೈಮರಿ ಅಮೈನ್ ಬರುತ್ತೆ, ಮತ್ತೆ ವಾಟರ್ ಲಿಬರೇಟ್ ಆಗುತ್ತೆ, ಅಂಡ್ ಆಲ್ಸೋ ಸೋಡಿಯಂ halide is going to remove. So ಈ ರೀತಿ we can prepare what, primary amine from quaternary ammonium salt. Then if we come to the disadvantages of ammonium, okay, see our disadvantage ಏನಿರುತ್ತೆ ಅಮೋನೋಲಿಸಿಸ್ ಅಂತ ಅಂದ್ರೆ, disadvantages of ammonium. Ammonolysis, not ammonium, ammonolysis. Disadvantages of ammonolysis ಏನಿರುತ್ತೆ ಅಂತ ಅಂದ್ರೆ, okay, so the first one will be having, it gives a mixture of, so gives a mixture of primary, secondary, tertiary and also quaternary. Correcta? So ammonolysis process ಅಲ್ಲಿ will be getting what, tertiary, secondary, primary, secondary, tertiary ಮತ್ತೆ quaternary ammonium salt ಫಾರ್ಮ್ ಆಗುತ್ತೆ. ಬಟ್ the separation is very difficult. The separation of this mixture is difficult. Separation is difficult ಅಂತ ನಾವು ಹೇಳ್ತೀವಿ. ಓಕೆ, ಸೊ ವಾಟ್ ಎವರ್ ವಿ ಆರ್ ಗೆಟಿಂಗ್ ದ ಪ್ರಾಡಕ್ಟ್ ಅಂಡರ್ ಅಮೋನೋಲಿಸಿಸ್ ನೋ, ಸೊ ಅಮೋನೋಲಿಸಿಸ್ ಅಲ್ಲಿ ಏನ್ ಫಾರ್ಮ್ ಆಗ್ತಿದೆ ಪ್ರಾಡಕ್ಟ್, ಅದನ್ನ ನಾವು ಸೆಪರೇಟ್ ಆಗಿ ಪ್ರೈಮರಿ, ಸೆಕೆಂಡರಿ ಮತ್ತೆ ಟರ್ಷಿಯರಿ ಅಂಡ್ ಕ್ವಾಟರ್ನರಿ ಆಗಿ ಸಪರೇಟ್ ಮಾಡೋದಕ್ಕೆ ಡಿಫಿಕಲ್ಟ್ ಆಗುತ್ತೆ. ಸೊ ದಟ್ ಈಸ್ ಒನ್ ಡಿಸ್ಅಡ್ವಾಂಟೇಜ್ ಆಫ್ ಅಮೋನೋಲಿಸಿಸ್ ಅಂತ ನಾವು ಹೇಳ್ಬೋದು. Yes, next we'll move on to the next question.
ಓಕೆ, ಪ್ರಿಪ್ರೇಷನ್ ಆಫ್ ಪ್ರೈಮರಿ ಅಮೈನ್ಸ್ ಫ್ರಮ್ ನೈಟ್ರೈಲ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಯಾವ ರೀತಿ ನಾವು ಪ್ರೈಮರಿ ಅಮೈನ್ಸ್ ಅನ್ನ ಪ್ರಿಪರೇಷನ್ ಮಾಡ್ತೀವಿ ಫ್ರಮ್ ನೈಟ್ರೈಲ್ಸ್ ಅಂತ. ನೈಟ್ರೈಲ್ಸ್ ಅಂತ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಸೊ ನೈಟ್ರೈಲ್ಸ್ ಆರ್ ನಥಿಂಗ್ ಬಟ್ ವಾಟ್, C∧bond N ಬಾಂಡ್ ಇರುತ್ತೆ. ಸೊ C∧bond ಇರುವಂತ ಕಾಂಪೌಂಡ್ಸ್ ಯೂಸ್ ಮಾಡಿಕೊಂಡು ಸೊ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ವಾಟ್, ಪ್ರೈಮರಿ ಅಮೈನ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಓಕೆ, ಸೊ ಈಗ like the nitriles are prepared. Nitriles ಏನಾಗುತ್ತೆ ಆಕ್ಚುಲಿ, nitriles on reduction, nitriles on reduction with LiAlH4, lithium aluminum tetrahydride, LiAlH4, or catalytic hydrogenation with H2 or nickel, or sodium C2H5OH. ಓಕೆ, ಸೊ ಈ ಪ್ರೆಸೆನ್ಸ್, ಕೆಟಲಿಸ್ಟಬಲ್ ಪ್ರೆಸೆನ್ಸ್ ಅಲ್ಲಿ ಅಥವಾ ಸಾಲ್ವೆಂಟ್ ಪ್ರೆಸೆನ್ಸ್ ಅಲ್ಲಿ gives primary amines. Gives what? Primary amines. Nitriles on reduction with LiAlH4 or catalytic hydrogenation with hydrogen or nickel or sodium amalgam. NaHG ಅಂದ್ರೆ ಏನು? sodium amalgam or ethanol presence ಅಲ್ಲಿ ನಾವೇನ್ ಮಾಡ್ತೀವಿ, ನೈಟ್ರೈಲ್ಸ್ ಅನ್ನ ರಿಡಕ್ಷನ್ ಮಾಡಿದ್ರೆ ಸೊ ವಿಲ್ ಬಿ ಗೆಟಿಂಗ್ ವಾಟ್, ಪ್ರೈಮರಿ ಅಮೈನ್ಸ್ ನಮಗೆ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಓಕೆ, ಫಾರ್ ದಿಸ್ ಐ ವಿಲ್ ರೈಟ್ ದ ಈಕ್ವೇಶನ್ಸ್. ಸೊ ಈಕ್ವೇಶನ್ ಅನ್ನ ಬರೀತೀನಿ. ಸೊ ದಟ್ ಈಸ್ ದ ಫಸ್ಟ್ ಒನ್ ಇಸ್ RC∧bond N. ಸೊ ದಿಸ್ ಇಸ್ ಆಲ್ಕೈಲ್ ನೈಟ್ರೈಲ್. ಸೊ ಏನಿದು? ಆಲ್ಕೈಲ್ ನೈಟ್ರೈಲ್ ಅಂತ ಹೇಳ್ತೀವಿ. ವೆನ್ ಆಲ್ಕೈಲ್ ನೈಟ್ರೈಲ್ ಅಂಡರ್ಗೋಸ್ ರಿಡಕ್ಷನ್, ಸೊ ಅಥವಾ ಹೈಡ್ರೋಜಿನೇಷನ್ ಅಂತ ಅಂದ್ರೆ ವೆನ್ ಇಟ್ ಅಂಡರ್ಗೋ ಹೈಡ್ರೋಜಿನೇಷನ್ ಇನ್ ದ ಪ್ರೆಸೆನ್ಸ್ ಆಫ್ 4 moles ಆಫ್ ಹೈಡ್ರೋಜನ್ ಅಂಡ್ ಇನ್ ದ ಪ್ರೆಸೆನ್ಸ್ ಆಫ್ ದ ಕೆಟಲಿಸ್ಟ್ LiAlH4 ಅಥವಾ ಹೈಡ್ರೋಜನ್ ಆರ್ ನಿಕಲ್ ಕೆಟಲಿಸ್ಟ್. ಓಕೆ, ಹೈಡ್ರೋಜನ್ ಆರ್ ನಿಕಲ್ ಕೆಟಲಿಸ್ಟ್. ಸೊ ನಮಗೆ ಇಲ್ಲಿ 4 ಹೈಡ್ರೋಜನ್ ಆಟಮ್ ಅಲ್ಲಿ 2 ಹೈಡ್ರೋಜನ್ ಆಟಮ್ ವಿಲ್ ಬಿ ಕಮ್ಸ್ ಅಂಡ್ ಅಟ್ಯಾಕ್ಸ್ ಟು ದ ಕಾರ್ಬನ್ and remaining 2 hydrogen atom will attach to the nitrogen atom. So RCH2 then NH2, RCH2 ಮತ್ತೆ NH2 ಸಿಗುತ್ತೆ. ಓಕೆ, ಸೊ ಈಗ ಇದಕ್ಕೆ ನಾವು ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋದಾದ್ರೆ, ಸೊ ಲೆಟ್ ಅಸ್ ಕನ್ಸಿಡರ್ one example where R is CH3 ಮತ್ತೆ CH3C triple bond N plus 4 moles of hydrogen atom is going to give LiAlH4, lithium aluminum tetrahydride, and also in the presence of hydrogen athwa nickel catalyst CH3CH2 NH2, CH3CH2 NH2 ಅಂತ ಪ್ರಾಡಕ್ಟ್ ಬರುತ್ತೆ. ಸೊ ದಿಸ್ ಇಸ್ ಈಥೈಲ್ ನೈಟ್ರೈಲ್, ಈಥೇನ್ ನೈಟ್ರೈಲ್ ಅಂತ ಹೇಳ್ತೀವಿ. ಸೊ ದ ರಿಯಾಕ್ಟೆಂಟ್ ಇಸ್ ವಾಟ್, ಈಥೇನ್ ನೈಟ್ರೈಲ್. ಈಥೇನ್ ನೈಟ್ರೈಲು ಹೈಡ್ರೋಜಿನೇಷನ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ LiAlH4 ಕೆಟಲಿಸ್ಟ್. ಸೊ ನಮಗೆ ಪ್ರಾಡಕ್ಟ್ ಏನ್ ಬರುತ್ತೆ, ಎಥನಮೈನ್. ಎಥನಮೈನ್ ಪ್ರಾಡಕ್ಟ್ ಇಸ್ ಗೋಯಿಂಗ್ ಟು ಫಾರ್ಮ್, ಎಥನಮೈನ್. ಓಕೆ, ಸೊ ದಿಸ್ ಇಸ್ ದ ಪ್ರಾಡಕ್ಟ್. ಸೊ ಈ ರೀತಿ ನಾವು ಬೈ ಯೂಸಿಂಗ್ ಆಲ್ಕೈಲ್ ನೈಟ್ರೈಲ್ಸ್ ವಿ ಕ್ಯಾನ್ ಪ್ರಿಪೇರ್ ವಾಟ್, ಅಮೈನ್ಸ್ ಅನ್ನ ನಾವು ಪ್ರಿಪೇರ್ ಮಾಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ರಿಡಕ್ಷನ್ ಆಫ್ ಸೋಡಿಯಂ ಇನ್ ಆಲ್ಕೋಹಾಲ್ ಯೂಸ್ ಮಾಡಿಕೊಂಡು ಮಾಡಿದ್ರೆ, ಸೊ ದಟ್ ಇಸ್ ರಿಡಕ್ಷನ್ ಆಫ್ ನೈಟ್ರೈಲ್ ಇಂಟು amine by using sodium in alcohol. ಓಕೆ, ಸೊ ಈ ಪ್ರೋಸೆಸ್ ಅನ್ನ ಮೀಡಿಯಸ್ ರಿಡಕ್ಷನ್ ಅಂತ ಹೇಳ್ತೀವಿ. ಮೀಡಿಯಸ್ ರಿಡಕ್ಷನ್.
So reduction of nitrile into amine by using sodium in alcohol is called as what? Medius reduction anta ನಾವು consider we call it as medius reduction. So we'll see the reaction regarding this. So ಇದರ related reaction ಅನ್ನ ನೋಡೋಣ. So that is CH3C triple bond N, CH3C triple bond N plus 4 moles of hydrogenation ಮಾಡಿದ್ರೆ in the presence of the medius reagents such as ಹೈಡ್ರೋಜನ್ ಅಥವಾ ನಿಕ್ಕಲ್ ಕೆಟಲಿಸ್ಟ್ ಇರ್ಬೋದು ಆರ್ ಸೋಡಿಯಂ ಅಮಾಲ್ಗಮ್, ಸೊ NaHG ಅಥವಾ ಎಥನಾಲ್ C2H5OH ಎಥನಾಲ್ ಏನಿರುತ್ತೆ ರಿಯಾಕ್ಷನ್ ಮಾಡಿದಾಗ ಆರ್ ಸೊ ವಿಲ್ ಬಿ ಗೆಟಿಂಗ್ ವಾಟ್ CH3. ಸೊ ನೋಡಿ ಇಲ್ಲಿ 4 ಹೈಡ್ರೋಜನ್ ಆಟಮ್ ಅಲ್ಲಿ 2 ಹೈಡ್ರೋಜನ್ ಆಟಮ್ ಇಸ್ ಗೋಯಿಂಗ್ ಟು ಅಟ್ಯಾಚ್ ಟು ದ ಕಾರ್ಬನ್ ಅಂಡ್ ಅನದರ್ 2 ಹೈಡ್ರೋಜನ್ ಆಟಮ್ ವಿಲ್ ಅಟ್ಯಾಚ್ ಟು ದ ನೈಟ್ರೋಜನ್ CH3 CH2 ಮತ್ತೆ CH2 ಸಾರಿ ನಾಟ್ CH2 NH2. ಓಕೆ CH3 CH2 ಮತ್ತೆ NH2 ಫಾರ್ಮ್ ಆಗುತ್ತೆ ವಿಚ್ ಈಸ್ ಕಾಲ್ಡ್ ಆಸ್ ಎಥನಮೈನ್. ಸೊ ಏನು ಹೇಳ್ತೀವಿ ಇದಕ್ಕೆ ಎಥನಮೈನ್ ಅಂತ ಹೇಳ್ತೀವಿ. ಓಕೆ ದೆನ್ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಅನದರ್ ಎಕ್ಸಾಂಪಲ್ ದಟ್ ಇಸ್ CH3 CH2 C triple bond N plus 4 moles of hydrogen. ಓಕೆ ಸೊ ಆಗ ನಮಗೆ ಇಲ್ಲಿ ಅಗೈನ್ 2 ಹೈಡ್ರೋಜನ್ ಆಟಮ್ ಕಾರ್ಬನ್ ಅಟ್ಯಾಕ್ ಆಗುತ್ತೆ, ಅನದರ್ 2 ಹೈಡ್ರೋಜನ್ ಆಟಮ್ ನೈಟ್ರೋಜನ್ ಅಟ್ಯಾಚ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಸೇಮ್ ಸಾಲ್ವೆಂಟ್ಸ್ ಹೈಡ್ರೋಜನ್ ಅಥವಾ ನಿಕ್ಕಲ್ ಆರ್ ಸೋಡಿಯಂ ಅಮಾಲ್ಗಮ್ ಅಥವಾ C2H5 ಎಥನಾಲ್ ಅನ್ನ ನಾವು ಆಡ್ ಮಾಡ್ತೀವಿ. ಸೊ ಆಗ ನಮಗೆ ಇಲ್ಲಿ ಪ್ರಾಡಕ್ಟ್ ಏನು ಬಂತು, ಹೈಡ್ರೋಜನ್ ಆಟಮ್ಸ್ ಆಡ್ ಆದಾಗ ವಿಲ್ ಬಿ ಗೆಟಿಂಗ್ CH3 CH2 ಅಗೈನ್ CH2 ಮತ್ತೆ NH2 CH2 ಮತ್ತೆ NH2. ಸೊ ಇಲ್ಲಿ 3 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಪ್ರೋಪ್ ಸಿಂಗಲ್ ಬಾಂಡ್ ಇರೋದ್ರಿಂದ ಏನ್ ಪ್ರೊಪೇನ್ ಅಮೈನ್ ಈನ ರಿಮೂವ್ ಮಾಡಿ ವೈಲ್ ಗಿವಿಂಗ್ ಐಯುಪ್ಯಾಕ್ ನೇಮ್ ಏನ್ ಮಾಡ್ತೀವಿ ಅಮೈನ್ ಅನ್ನ ಆಡ್ ಮಾಡ್ತೀವಿ. ಸೊ ದಟ್ ವಿ ಕ್ಯಾನ್ ಸೇ ದಟ್ ಇಟ್ ಇಸ್ ಪ್ರೊಪನಮೈನ್ ಅಂತ ಹೇಳ್ತೀವಿ. Yes, we'll move on to the next from amides. ಸೊ ಅಮೈಡ್ಸ್ ನ ಯೂಸ್ ಮಾಡಿಕೊಂಡು ಯಾವ ರೀತಿ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಅಮೈನ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ ಅಂತ. ಫಸ್ಟ್ ಆಫ್ ಆಲ್ ಅಮೈಡ್ಸ್ ಅಂದ್ರೆ ಏನು? ಸೊ ಅಮೈಡ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಫಾರ್ಮುಲಾ RC+NH2 RCONH2 ಏನು ಅಮೈಡ್ಸ್ ಫಾರ್ಮುಲಾ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ ಸಿ ಅಮೈಡ್ಸ್ ಈಲ್ಡ್ ಪ್ರೈಮರಿ ಅಮೈನ್ಸ್ ಆನ್ reduction by LiAlH4. ಓಕೆ ಸೊ ಲಿಥಿಯಂ ಅಲ್ಯೂಮಿನಿಯಂ ಟೆಟ್ರಾಹೈಡ್ರೈಡ್ ಪ್ರೆಸೆನ್ಸ್ ಅಲ್ಲಿ ನಮಗೆ by using amides we can prepare what amides we can prepare amines. So I'll consider the general equation that is RC+ONH2. So this is amide. ಸೊ ಇದಕ್ಕೆ ನಾವು ಒಂದು LiAlH4 ನ ಆಡ್ ಮಾಡ್ತೀವಿ ಪ್ಲಸ್ ವಾಟರ್ ಅನ್ನ ಆಡ್ ಮಾಡ್ತೀವಿ. ಫಸ್ಟ್ ಕೇಸ್ ಇಸ್ LiAlH4, ಸೆಕೆಂಡ್ ಕೇಸ್ ಇಸ್ ವಾಟರ್. ಸೊ ವಿಲ್ ಬಿ ಗೆಟಿಂಗ್ RCH2 ಮತ್ತೆ NH2 ಬರುತ್ತೆ. ಸೊ RCH2 NH2 is nothing but what amine, primary amine, because first carbon atomಗೆ NH2 ಅಟ್ಯಾಚ್ ಆಗಿರೋದ್ರಿಂದ ಪ್ರೈಮರಿ ಅಮೈನ್ ಅಂತ ನಾವು ಹೇಳ್ತೀವಿ. ದೆನ್ ನಾವು ಇದಕ್ಕೆ ಎಕ್ಸಾಂಪಲ್ ನ ತಗೊಳ್ಳೋದಾದ್ರೆ ದಟ್ ಮೀನ್ಸ್ ಆರ್ ಪ್ಲೇಸ್ ಅಲ್ಲಿ ಇಫ್ ವಿ ಸಬ್ಸ್ಟಿಟ್ಯೂಟ್ ಅದರ್ ಆಲ್ಕೈಲ್ ಗ್ರೂಪ್ ಸೊ CH3 C+O ಮತ್ತೆ NH2 ಇನ್ ದ ಪ್ರೆಸೆನ್ಸ್ ಆಫ್ LiAlH4. ಓಕೆ ಫಸ್ಟ್ ಕೇಸ್ LiAlH4, ಸೆಕೆಂಡ್ ಕೇಸ್ ವಾಟರ್ ಅನ್ನ ನಾವು ಆಡ್ ಮಾಡಿದ್ರೆ ಸೊ ನಮ್ಗೆ ಏನಾಗುತ್ತೆ ಅಗೈನ್ ವಿಲ್ ಬಿ ಗೆಟಿಂಗ್ ದ ಪ್ರಾಡಕ್ಟ್ CH3 CH2. ಓಕೆ CH2 ಮತ್ತೆ NH2 ಫಾರ್ಮ್ ಆಗುತ್ತೆ. ಸೊ ಅಂಡ್ ಆಲ್ಸೋ ಸೆಕೆಂಡ್ ಕಂಡೀಷನ್ ವಾಟರ್ ಅನ್ನ ಅಪ್ಲೈ ಮಾಡಿದಾಗ ಸೊ ಲೈಕ್ ಇಲ್ಲಿ C+O ಹತ್ರ 2 ಹೈಡ್ರೋಜನ್ ಆಟಮ್ NH2 ಹಾಗೆ ರಿಮೈನ್ ಆಗುತ್ತೆ ಬೈ ರಿಮೂವಿಂಗ್ ಆಕ್ಸಿಜನ್. ಸೊ ನಮಗೆ ಇಲ್ಲಿ CH3 CH2. ಓಕೆ ಸೊ ಇಲ್ಲಿ ವಾಟರ್ ಅಲ್ಲಿರುವಂತ 2 ಹೈಡ್ರೋಜನ್ ಆಟಮ್ ಏನಿದೆ
ಸೊ ಇದು ನಮಗೆ ಇಲ್ಲಿ ಕಾರ್ಬನ್ ಹತ್ರ ಬಂದು ಅಟ್ಯಾಚ್ ಆಗುತ್ತೆ. ಸೊ ದಟ್ ವಿಲ್ ಬಿಕಮ್ CH2 ಮತ್ತೆ NH2. ಸೊ O2 ನಮಗೆ ಎವಾಪರೇಟ್ ಆಗುತ್ತೆ. ಸೊ ದಟ್ ದಿಸ್ ಪ್ರಾಡಕ್ಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಪ್ರೊಪೆನಮೈನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಪ್ರೊಪೆನಮೈನ್. ಸೊ ಇಲ್ಲಿ ನಮಗೆ N ಸಬ್ಸ್ಟಿಟ್ಯೂಟೆಡ್ ಅಂಡ್ N, ಡೈ ಸಬ್ಸ್ಟಿಟ್ಯೂಟೆಡ್ ಅಮೈಡ್ಸ್ ಪ್ರೊಡ್ಯೂಸ್ ಸೆಕೆಂಡರಿ ಮತ್ತೆ ಟರ್ಷಿಯರಿ ಅಮೈಡ್ಸ್ ಮಾತ್ರ ಫಾರ್ಮೇಶನ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಅಮೈಡ್ಸ್ ನ ಯೂಸ್ ಮಾಡಿಕೊಂಡು ನಾವು ರಿಯಾಕ್ಷನ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ LiAlH4, ಸೊ ನಮಗೆ ಪ್ರಾಡಕ್ಟ್ ಏನ್ ಬರುತ್ತೆ, ಅಮೈನ್ಸ್ ದಟ್ ಈಸ್ ಪ್ರೈಮರಿ ಅಮೈನ್ಸ್ ನಮಗೆ ಫಾರ್ಮೇಶನ್ ಆಗುತ್ತೆ. ಪ್ರೈಮರಿ ಅಮೈನ್ಸ್ ಆರ್ ಗೋಯಿಂಗ್ ಟು ಫಾರ್ಮ್. ದೆನ್ ನೆಕ್ಸ್ಟ್ ವಿಲ್ ಕಮ್ ಆನ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಎಸ್, ಸೊ ದೆನ್ ಅದಾದ್ಮೇಲೆ ಇನ್ನೊಂದು ರಿಯಾಕ್ಷನ್ ನೋಡೋಣ. ರಿಯಾಕ್ಷನ್ ಆಫ್ ಎಥನೋಯಿಕ್ ಅಮೋನಿಯಾ ವಿತ್ ಇಥೈಲ್ ಕ್ಲೋರೈಡ್. ಓಕೆ, ಸೊ ದಟ್ ಇಸ್ ರಿಯಾಕ್ಷನ್ ಆಫ್ ethanoic ammonia, reaction of ethanoic ammonia with ethyl chloride ಅಂತ ತಗೊಂಡಾಗ, ಸೊ ನೋಡಿ ಇಲ್ಲಿ ನಾನು ರಿಯಾಕ್ಷನ್ ಬರಿತಾ ಹೋಗ್ತೀನಿ. ಈಥೈಲ್ ಕ್ಲೋರೈಡ್ C2H5Cl ನ NH3 ಎಥನೋಯಿಕ್ ಅಮೋನಿಯಾ ಎಥನೋಯಿಕ್ ಮೀಡಿಯಂ, ಆಲ್ಕೋಹಾಲ್ ಮೀಡಿಯಂ ಅಲ್ಲಿ ಇರುವಂತ ಅಮೋನಿಯಾ ಜೊತೆ ರಿಯಾಕ್ಷನ್ ಮಾಡಿದಾಗ ಸೊ ಕ್ಲೋರೋ ಈಥೇನ್ ಬರುತ್ತೆ. ಓಕೆ, ಸೊ ರಿಯಾಕ್ಟೆಂಟ್ ಇಸ್ ವಾಟ್, ಕ್ಲೋರೋ ಈಥೇನ್ ಅಂಡ್ ಮೈನಸ್ HCl ಇಲ್ಲಿ ರಿಮೂವ್ ಆಗುತ್ತೆ. ದಿಸ್ Cl ಅಂಡ್ ಇಲ್ಲಿ ಹೈಡ್ರೋಜನ್ ಆಟಮ್ ಬಂದು ರಿಮೂವ್ ಆದಾಗ ಸೊ ವಿಲ್ ಬಿ ಗೆಟಿಂಗ್ C2H5 NH2 ಬರುತ್ತೆ, which is called as ethanamine. So C2H5 NH2 is what, ethanamine ಅಂತ ಹೇಳ್ತೀವಿ. ಸೊ ಮತ್ತೆ ಅದನ್ನ ನಾವು when we treat that with the alkyl chloride C2H5Cl ಜೊತೆ ನಾವು ರಿಯಾಕ್ಷನ್ ಮಾಡಿದ್ರೆ ಮತ್ತೆ ಏನಾಗುತ್ತೆ, HCl ರಿಮೂವ್ ಆಗುತ್ತೆ, ಮೈನಸ್ HCl ರಿಮೂವ್ ಆಗಿ. ಸೊ ಇಟ್ ಈಸ್ ಲೈಕ್ ಎನ್ ಎಕ್ಸಾಂಪಲ್ ಫಾರ್ ಅಮೋನೋಲಿಸಿಸ್ ಟೈಪ್ ಆಫ್ ರಿಯಾಕ್ಷನ್. C2H5NH, again C2H5 is going to attach. So this we can call it as N-ethyl ethanamine ಅಂತ ನಾವು ಹೇಳ್ಬೋದು. ಓಕೆ, N-ethyl ethanamine. ಸೊ ಅದೇ ರೀತಿ ವೆನ್ ವಿ ಡೂ ದ ರಿಯಾಕ್ಷನ್ ವಿತ್ ಅಗೈನ್ ಆಲ್ಕೈಲ್ ಹ್ಯಾಲೈಡ್ C2H5Cl ಅಂದ್ರೆ ಸೊ ಮತ್ತೆ ಒನ್ ಹೈಡ್ರೋಜನ್ ಆಟಮ್ ವಿಚ್ ಇಸ್ ದೇರ್ ಇನ್ which is attached to the nitrogen, no? So that also can be replaced with the C2H5, ethyl group in the replace ಆಗುತ್ತೆ. So we'll be getting the product what, C2H5. So C2H5N ಮತ್ತೆ C2H5 ಮತ್ತೆ C2H5. ಓಕೆ, ಸೊ C2H5N, C2H5 ಬರುತ್ತೆ. ದ ಪ್ರಾಡಕ್ಟ್ ಇಸ್ ಕಾಲ್ಡ್ ಆಸ್ N-N ಡೈಇಥೈಲ್, N-N ಡೈಇಥೈಲ್ ಎಥನಮೈನ್, N-N ಡೈಇಥೈಲ್ ಎಥನಮೈನು ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ this is an example for ammonolysis reaction. So ಇದು example for what, ಅಮೋನೋಲಿಸಿಸ್ಗೆ ಎಕ್ಸಾಂಪಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ದೆನ್ ಈಗ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ನೆಕ್ಸ್ಟ್ ಪ್ರಿಪರೇಷನ್ ಆಫ್ ಪ್ರೈಮರಿ ಅಮೈನ್ಸ್ ಬೈ ಗೇಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್. ಸೊ ಪ್ರೈಮರಿ ಅಮೈನ್ಸ್ ಅನ್ನ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಥ್ಯಾಲಿಮೈಡ್ ರಿಯಾಕ್ಟ್ಸ್ ವಿತ್ KOH. ಥ್ಯಾಲಿಮೈಡ್ ರಿಯಾಕ್ಟ್ಸ್ ವಿತ್ KOH ಜೊತೆ ರಿಯಾಕ್ಷನ್ ಆಗ್ಬಿಟ್ಟು ಟು ಫಾರ್ಮ್, ಫಸ್ಟ್ it is going to form potassium ಥ್ಯಾಲಿಮೈಡ್. ನ ಫಾರ್ಮ್ ಮಾಡುತ್ತೆ. ಓಕೆ, ವಿಚ್ ಆನ್ ಟ್ರೀಟ್ಮೆಂಟ್ with alkyl halide
alkyl halide gives, which on treatment with alkyl halide gives N-alkyl phthalimide. N-alkyl phthalimide. ಮತ್ತೆ N-alkyl which on hydrolysis with strong alkali like NaOH gives primary amine, gives pure primary amine. Okay, so like this we are going to prepare what primary amines by Gabriel phthalimide synthesis. So that means phthalimide we are going to use as a reactant agi phthalimide na use madkondo, so we can prepare what primary amine anna ನಾವು prepare ಮಾಡ್ತೀವಿ. Okay, so let us come to see what is the process ಅಂತ ಅಂದ್ರೆ ಇದಕ್ಕೆ. See, we are going to prepare phthalimide na reactant agi use ಮಾಡಿಕೊಂಡು when we treat that phthalimide with a KOH, ಸೊ ಜೊತೆ ಟ್ರೀಟ್ ಮಾಡಿದ್ರೆ ಪೊಟ್ಯಾಷಿಯಂ ಥ್ಯಾಲಿಮೈಡ್ ಪ್ರಾಡಕ್ಟ್ ಬರುತ್ತೆ. ಪೊಟ್ಯಾಷಿಯಂ ಥ್ಯಾಲಿಮೈಡ್ ನ ನಾವು ಅಗೈನ್ ಆನ್ ಟ್ರೀಟ್ಮೆಂಟ್ ವಿತ್ ಆಲ್ಕೈಲ್ ಹ್ಯಾಲೈಡ್ ಜೊತೆ ರಿಯಾಕ್ಷನ್ ಮಾಡಿದಾಗ, ಆಲ್ಕೈಲ್ ಹ್ಯಾಲೈಡ್ ಇಸ್ ನಥಿಂಗ್ ಬಟ್ ವಾಟ್ RX ಜೊತೆ ರಿಯಾಕ್ಷನ್ ಮಾಡಿದಾಗ ವಿಚ್ ಗಿವ್ಸ್ N-alkyl phthalimide, N-alkyl phthalimide ಪ್ರಾಡಕ್ಟ್ ಬರುತ್ತೆ. ಮತ್ತೆ ಅದನ್ನ ನಾವು ಹೈಡ್ರೋಲಿಸಿಸ್ ಮಾಡಿದ್ರೆ ವಿತ್ ಅ ಸ್ಟ್ರಾಂಗ್ ಆಲ್ಕಲಿ ಲೈಕ್ NaOH, ಪ್ರೈಮರಿ ಅಮೈನ್ ಇಸ್ ಗೋಯಿಂಗ್ ಟು ಫಾರ್ಮ್ ಆಸ್ ಎ ಪ್ರಾಡಕ್ಟ್. Okay, so ಈಗ ನಾನು I'll write the reactant na ಬರಿತೀನಿ. So that is benzene ring ಗೆ C double bond O, and here also C double bond O, then NH attach ಆಗಿರುತ್ತೆ. Okay, so when it is treated with a KOH ಜೊತೆ, so KOH ಜೊತೆ potassium hydroxide ಜೊತೆ ಟ್ರೀಟ್ ಮಾಡಬೇಕಲ್ವಾ, so ಇಲ್ಲೇನಾಗುತ್ತೆ water is going to remove, so water remove ಆಗುತ್ತೆ, so that is minus water, and this K is combined with the nitrogen atom. Okay, combined with the nitrogen, so ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ಅಂದರೆ C double bond O ಮತ್ತೆ N, then so ಮತ್ತೆ ನಮಗೆ here will be getting N plus K minus. Okay, N plus K minus, that is potassium phthalimide ಬರುತ್ತೆ. So this is potassium phthalimide. Okay, phthalimide. ಸೊ ಮತ್ತೆ ಏನ್ ಮಾಡಬೇಕು, ಪೊಟ್ಯಾಷಿಯಂ ಥ್ಯಾಲಿಮೈಡ್ ಅನ್ನ ವಿಚ್ ಆನ್ ಟ್ರೀಟ್ಮೆಂಟ್ ವಿತ್ ಆಲ್ಕೈಲ್ ಹ್ಯಾಲೈಡ್. ಓಕೆ, ಮತ್ತೆ ನಾವು ಇದನ್ನ RH ಜೊತೆ ಟ್ರೀಟ್ ಮಾಡಿದ್ರೆ ದಿಸ್ K ಅಂಡ್ ದಿಸ್ X ಬೋತ್ ಆರ್ ಕಂಬೈನ್. ಓಕೆ, KX ಏನಾಗುತ್ತೆ, ಎರಡು ಕಂಬೈನ್ ಆಗ್ಬಿಟ್ಟು, ಸಾರಿ ಇಲ್ಲಿ ನಮಗೆ, ಸೊ ಹಿಯರ್ ವಿಲ್ ಬಿ ಗೆಟಿಂಗ್ N minus X plus. ಎಸ್, N minus X plus ಫಾರ್ಮ್ ಆಗುತ್ತೆ. ಮತ್ತೆ ಇಲ್ಲಿ K ಪ್ಲಸ್ ಮತ್ತೆ X ಮೈನಸ್ ಕಂಬೈನ್ ಆಗ್ಬಿಟ್ಟು ಮೈನಸ್ KX ರಿಮೂವ್ ಆಗಿ ಪ್ರಾಡಕ್ಟ್ ಓಕೆ C ಡಬಲ್ ಬಾಂಡ್ O, ಅಂಡ್ ಇಲ್ಲೂ C ಡಬಲ್ ಬಾಂಡ್ O, ಮತ್ತೆ ಹಿಯರ್ ವಿಲ್ ಬಿ ಗೆಟಿಂಗ್ ವಾಟ್ N ಮತ್ತೆ R ಅಟ್ಯಾಚ್ ಆಗುತ್ತೆ. ಓಕೆ, ಸೊ ಬೈ ರಿಮೂವಿಂಗ್ ವಾಟ್ KX. ಸೊ ಮತ್ತೆ when we treat this with the 2 moles of NaOH, ಸೊ ಇದನ್ನ 2 moles of sodium hydroxide ಜೊತೆ ನಾವು ಟ್ರೀಟ್ ಮಾಡಿದಾಗ, ಸೊ ಬೆನ್ಝೀನ್ ರಿಂಗು then C double bond O minus Na plus, and here also C double bond O minus Na plus. Okay, so ಇಲ್ಲಿ ರಿಂಗ್ ಓಪನ್ ಆಗ್ಬಿಟ್ಟು 5 ಮೆಂಬರ್ಡ್ ರಿಂಗ್ ಓಪನ್ ಆಗ್ಬಿಟ್ಟು ಏನಾಗುತ್ತೆ, ಬಿಕಾಸ್ ಆಫ್ ದ ಸ್ಟ್ರಾಂಗ್ ಆಲ್ಕಲಿ, ಸೊ ವಿಲ್ ಬಿ ಗೆಟಿಂಗ್ ವಾಟ್ ಸೋಡಿಯಂ ಸಾಲ್ಟ್ಸ್ ಆಫ್ ಸೋಡಿಯಂ ಸಾಲ್ಟ್ಸ್ ಆಫ್ ಥ್ಯಾಲಿಮೈಡ್ ಫಾರ್ಮ್ ಆಗುತ್ತೆ ಅಲಾಂಗ್ ವಿತ್ ದ ಲಿಬರೇಷನ್ ಆಫ್ RNH2. ಓಕೆ, ಸೊ ದಟ್ ಈಸ್ ದಿಸ್ ಒನ್ ಈಸ್ ಸೋಡಿಯಂ ಥ್ಯಾಲೇಟ್ ಅಂತ ಹೇಳ್ತೀವಿ. ಓಕೆ, ಸೋಡಿಯಂ ಥ್ಯಾಲೇಟ್. Okay, so this is the
product. So idu Gabriel thalamide synthesis. How to prepare the primary amine by using thalamide as a reactant. See, alkyl amine is going to form, which is nothing but primary amine. So then example na ತಗೊಳ್ಳೋದಾದ್ರೆ ಇದಕ್ಕೆ ನಾವು ಒಂದು example na will consider for Gabriel thalamide synthesis. Yes, so this is thalamide. When thalamide is treated with the potassium hydroxide ಜೊತೆ treat ಮಾಡಿದ್ರೆ benzene ring N minus K plus. Okay, so this is called as what? Potassium thalamide. Okay, potassium thalamide is going to form. So ಇಲ್ಲಿ ನಮಗೆ H ಮತ್ತು OH remove ಆಗುತ್ತೆ. H and OH is going to remove here. Then next ಮತ್ತೆ ಇದನ್ನ ಆಲ್ಕೈಲ್ ಹ್ಯಾಲೈಡ್ CH3Cl ಜೊತೆ ರಿಯಾಕ್ಷನ್ ಮಾಡಿದ್ರೆ this K plus is combined with Cl minus KCl is going to remove and will be getting the product. So product ಏನು ಬರುತ್ತೆ ಅಂದರೆ C double bond O and C double bond O and NCH3 ಅಟ್ಯಾಚ್ ಆಗುತ್ತೆ. ಮತ್ತೆ ಇದನ್ನ ನಾವು ಸ್ಟ್ರಾಂಗ್ ಆಲ್ಕಲಿ ದಟ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ಸೊ ವಿ ಆರ್ ಗೆಟಿಂಗ್ ದ ಪ್ರಾಡಕ್ಟ್. ರಿಂಗ್ ಓಪನ್ ಆಗ್ಬಿಟ್ಟು C double bond O O minus Na plus sodium thalate ಬರುತ್ತೆ. Okay, no minus Na plus. So this is what? Sodium thalate. Sodium thalate is going to form plus ಮತ್ತೆ ಇನ್ನೇನು ಉಳ್ಕೊಳ್ತು ಇಲ್ಲಿ CH3 ಮತ್ತೆ NH2. ಓಕೆ, ಸೊ ಇಲ್ಲಿ 2 ಹೈಡ್ರೋಜನ್ ಆಟಮ್ ಇದೆಯಲ್ವಾ, CH3 and NH2. So this is methylamine. So this is the product is going to form. So this is the method to prepare the primary amine by using what? Thalamide. So that this reaction is called as thalamide synthesis. Okay, ಈಗ what are the disadvantages of this Gabriel's reaction ಅಂತ ಅಂದ್ರೆ see you actually Gabriel's method ಅಲ್ಲಿ secondary ಮತ್ತೆ tertiary amines ಅನ್ನ ಪ್ರಿಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಓನ್ಲಿ we can prepare what? Primary amines ಅನ್ನ ಪ್ರಿಪೇರ್ ಮಾಡಬಹುದು. Okay, so yeah, this is the reason why under Gabriel thalamide synthesis we cannot able to prepare secondary and tertiary amines. Okay, so then after this we'll move on to the next reaction, that is Hoffman bromamide reaction. Okay, so this is also very important for the exam. For 2 mark ge kelo chances irutte. So 2 mark question, that is Hoffman bromamide reaction or Hoffman degradation reaction anta ಹೇಳ್ತೀವಿ. So Hoffman bromamide ಅಥವಾ degradation reaction ಅಂತ ಅಂದ್ರೆ when amides, okay, so ಇಲ್ಲಿ amides reactant ಆಗಿ ತಗೊಳ್ತೀವಿ. amides on heating with bromine, amides are heating with bromine and aqueous NaOH. So amides on heating with what? Bromine and aqueous NaOH gives primary amines. Gives what? Primary amines. So amides bromine ಜೊತೆ ರಿಯಾಕ್ಷನ್ ಆಗುತ್ತೆ and also in with aqueous NaOH sodium hydroxide ಜೊತೆ ರಿಯಾಕ್ಷನ್ ಆಗ್ಬಿಟ್ಟು primary amines ಅನ್ನ ಫಾರ್ಮ್ ಮಾಡುತ್ತೆ. So this reaction is called Hoffman bromamide reaction.
Hoffman bromamide reaction. Okay, so ಈಗ reaction ನೋಡೋಣ. R RCONH2. RCONH2 is amide. Okay, plus Br2 is bromine. Okay, Br2 is bromine plus 4 moles of sodium hydroxide, which is in aqueous medium. Okay, so amide, alkyl amide plus bromine plus 4 moles of sodium hydroxide when they are undergoes heating process. So RNH2 plus 2NaBr plus Na2CO3 plus 2 moles of water is going to remove. Okay, ನೋಡಿ ಇಲ್ಲಿ RNH2, so ಇಲ್ಲಿ CO remove ಆಗ್ಬಿಟ್ಟು this CO and ಇಲ್ಲಿ NaOH ಅಲ್ಲಿರುವಂಥ ಆಕ್ಸಿಜನ್ ಏನಾಗುತ್ತೆ, 4 ಆಕ್ಸಿಜನ್ ಇದೆ. ಸೊ CO3 ಒಂದು ಆಕ್ಸಿಜನ್ ಮತ್ತೆ 2 Na, ಸೊ Na2CO3 ಆಗಿ ರಿಮೂವ್ ಆಗುತ್ತೆ ಅಂಡ್ ರಿಮೈನಿಂಗ್ 2 NaBr, Br2 ಇಲ್ಲಿದೆ, ಇಲ್ಲಿ ರಿಮೈನಿಂಗ್ 2 ಕಂಬೈನ್ ಆಗಿ 2 NaBr and remaining H and O will both combine together and they give what 2 moles of water ನ ಕೊಡುತ್ತೆ. ಓಕೆ, ಈಗ ಎಕ್ಸಾಂಪಲ್ಸ್ ಅನ್ನ ತಗೊಳ್ಳೋದಾದ್ರೆ ಇದಕ್ಕೆ ವೇರ್ ಆರ್ ಇಸ್ ಈಕ್ವಲ್ಸ್ ಟು ಆಲ್ಕೈಲ್ ಗ್ರೂಪ್ ತಗೊಳ್ಳೋಣ. ದಟ್ ಈಸ್ CH3CONH2 ಅಸಿಟಮೈಡ್ ಪ್ಲಸ್ Br2 plus 4 moles of NaOH. So then it will gives the product CH3NH2 combine agi will be getting what CH3NH2 product plus 2 moles of NaBr common product because we are using the same reagents plus Na2CO3 plus water molecule is going to form. Then another example we have C6H5CONH2. So this is benzamide, this is acetamide. Okay, and last one is what, benzamide. Last one is what, benzamide when it is treated with a Br2 plus 4 moles of NaOH. bromine ಮತ್ತೆ 4 moles of NaOH ಜೊತೆ ರಿಯಾಕ್ಷನ್ ಆದರೆ ಸೊ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ, C6H5NH2 plus 2 moles of NaBr plus Na2CO3 plus 2 moles of water is going to remove. Okay, so this is benzamine, benzylamine athwa aniline, we call it as aniline is going to form as a product. So ee riti namige acetamide amides are treated with the bromine water, bromine and in presence of aqueous NaOH ಜೊತೆ ರಿಯಾಕ್ಷನ್ ಆದರೆ ನಮಗೆ ಪ್ರಾಡಕ್ಟ್ ಪ್ರೈಮರಿ ಅಮೈನ್ಸ್ ಬರುತ್ತೆ. ಈ ರಿಯಾಕ್ಷನ್ ಅನ್ನ ಏನಂತ ಹೇಳ್ತೀವಿ, ವಿ ಕಾಲ್ ಇಟ್ ಆಸ್ ಹಾಫ್ಮನ್ ಬ್ರೋಮಮೈಡ್ ರಿಯಾಕ್ಷನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಫ್ಮನ್ ಬ್ರೋಮಮೈಡ್ ರಿಯಾಕ್ಷನ್. ನೆಕ್ಸ್ಟ್, ಸೊ ದೆನ್ ಇದಾದ್ಮೇಲೆ ಹಾಫ್ಮನ್ ಬ್ರೋಮಮೈಡ್ ರಿಯಾಕ್ಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್, I told you no, Hoffman bromamide reaction, also called as degradation reaction. Degradation reaction. So degradation reaction anta ಏನಕ್ಕೆ ಕರೀತಾರೆ ಅಂತ ಅಂದ್ರೆ, so the Hoffman reaction alli product obtained has whatever the products are going to form, no, it has products in products there will be it has one carbon atom less than amide. So it is called as degradation reaction. It has one carbon atom less than amide. So ಇಲ್ಲಿ ಎಸ್ ನೋಡಿ, ಅಮೈಡ್ ಅಲ್ಲಿ C6H5CONH2 ಇದೆ. ಪ್ರಾಡಕ್ಟ್ ಸೈಡ್ ಅಲ್ಲಿ ಈ CO ಅಲ್ಲಿ ಇರುವಂತ ಕಾರ್ಬನ್ ರಿಮೂವ್ ಆಗಿ ವಿ ಆರ್ ಗೆಟಿಂಗ್ ದ ಅಮೈನ್. ಸೊ ದಟ್ ಇಟ್ ಈಸ್ ವಾಟ್ ಹಾಫ್ಮನ್ ಡಿಗ್ರೇಡೇಷನ್ ರಿಯಾಕ್ಷನ್ ಅಂತ ನಾವು
ಹೇಳ್ತೀವಿ. Okay. So with this, I'll stop today's class. In next class, I'll continue with the next topics in this chapter. Thank you.